ಹಾಯ್ ಫ್ರೆಂಡ್ಸ್, ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ಇವತ್ತು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಫಿಶ್ ಕರಿ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದ್ಸತಿ ನೋಡಿ, ನೀವು ಕೂಡ ಮಾಡಿ. ರೂಪ್ಚಂದ್ ನೋಡಿ, ಇದು 1 kg ಆಗೋಷ್ಟು ನಾನು ರೂಪ್ಚಂದ್ ಫಿಶ್ನ ತೊಗೊಂಡಿದ್ದೀನಿ. ಇದು ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಬಂದುಬಿಟ್ಟು ಇದು 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು 1 ಈರುಳ್ಳಿ. ಹಾಗೆ ಟೊಮೆಟೊ ಬಂದುಬಿಟ್ಟು ಚಿಕ್ಕ ಚಿಕ್ಕ ಸೈಜ್ ಇರೋದ್ರಿಂದ 3 ಟೊಮೆಟೊ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಭಾಗ ಅಷ್ಟು ತೆಂಗಿನಕಾಯಿ ಏನಿದೆ ಅದರ ಅರ್ಧ ಭಾಗ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬಂದುಬಿಟ್ಟು ಇದು ಒಗ್ಗರಣೆಗೆ ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಬೆಳ್ಳುಳ್ಳಿ ನೋಡಿ, ಒಂದು 4-5 ಎಸಳಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಹುಣಸೆ ಹಣ್ಣು ನೆನಾಕಿದ್ದೀನಿ. ನಿಮಗೆ ಒಂದು ಲಿಂಬೆಹಣ್ಣು ಅಷ್ಟು 1 kg ಆಗೋಷ್ಟು ತೊಗೊಂಡಿದ್ದೀನಿ. 1 ಲಿಂಬೆಹಣ್ಣು ಅಷ್ಟು ಸೈಜಲ್ಲಿ ತೊಗೊಂಡಿದ್ದೀನಿ. ಇದು ನೆನಾಕಿರೋದ್ರಿಂದ ಆ ಥರ ಕಾಣ್ತಾ ಇದೆ. ಇದು ಬಂದುಬಿಟ್ಟು ಖಾರದ ಪುಡಿ, ಸ್ವಲ್ಪ ಖಾರ ಇರುವಂಥದ್ದು. ಇದು ಬಂದುಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತೀವಲ್ಲ, ಕಲರ್ಗೋಸ್ಕರ. ಇದು ಕಲರ್ ಚೆನ್ನಾಗಿ ಕಲರ್ ಇದ್ದರೆ ಫಿಶ್ ಕರಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಕಾಶ್ಮೀರಿ ಚಿಲ್ಲಿ ಪೌಡರ್. ಇದು ಬಂದುಬಿಟ್ಟು ಧನಿಯಾ ಪೌಡರ್. ಇದು ನಾನು ಮನೇಲೆ ಮಾಡಿರೋವಂಥದ್ದು ಧನಿಯಾ ಪೌಡರ್. ಬನ್ನಿ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಇದು ನಾವು ತೆಂಗಿನಕಾಯಿನ ಹಾಕೋಬೇಕು. ಇದು ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಹಾಕೊತಾ ಇದ್ದೀನಿ. ಇದು ಬೇಕು ನಿಮಗೇನು ಬೇಯಿಸಬೇಕು ಅನ್ನೋದೇನಿಲ್ಲ, ಫ್ರೈ ಮಾಡಬೇಕಂತ ಏನಿಲ್ಲ ನೋಡಿ. ಇದು 3 ಟೊಮೆಟೊನ ಹಾಕೋತಾ ಇದ್ದೀನಿ ನೋಡಿ. ಗಾರ್ಲಿಕ್ನ ಹಾಕೊತಾ ಇದ್ದೀನಿ. ನೋಡಿ, ಇದು ಶುಂಠಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಹಾಗೆ ಧನಿಯಾ ಪೌಡರ್ 1 ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಖಾರ ಇರುವಂಥ ಒಂದು ಖಾರದ ಪುಡಿ, ಇದು 1 ಸ್ಪೂನ್ ತಗೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ನಾನು 1 ಸ್ಪೂನ್ ಹಾಕೊತಾ ಇದ್ದೀನಿ. ಇದೇನು ಖಾರ ಇರಲ್ಲ ನಿಮಗೆ, ಕಲರ್ಗೋಸ್ಕರ ಇದು ಹಾಕೊಳ್ಳೋದು. ಇದು ಬಂದ್ಬಿಟ್ಟು ಕೊತ್ತಂಬರಿ ತೊಳೆದಿಟ್ಕೊಂಡಿದ್ದೀನಿ ಆವಾಗಲೇ. ಇದು ಬೇಕಂದರೆ ನಿಮಗೆ ಜ್ಯೂಸ್ ಮಾಡಿ ಕೂಡ ಹಾಕೋಬಹುದು, ಇಲ್ಲಾಂದರೆ ನಾನು ಆದರೆ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಎಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ. ಸ್ವಲ್ಪ ನೀರು ಹಾಕೊಳ್ಳೋಣ. ಚೆನ್ನಾಗಿ ಪೇಸ್ಟ್ ಆಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಗ್ರೇವಿ. ಬನ್ನಿ ಇವಾಗ ಪೇಸ್ಟ್ ಮಾಡ್ಕೊಂಡು ನೋಡಿ. ಚೆನ್ನಾಗಿ ನುಣ್ಣಗಾಗಿದೆ, ಇಷ್ಟಾದರೆ ಸಾಕು. ಇವಾಗ ನಾವು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಬಂದ್ಬಿಟ್ಟು ಇವಾಗ ಗ್ಯಾಸ್ ಅಂಟ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ. ಹಾಗೆ ನೀವು ಇದೇ ಫಿಶ್ ಬೇಕು ಅಂತ ಏನಿಲ್ಲ, ರೂಪ್ಚಂದೇ ಬೇಕು ಅನ್ನೋದೇನಿಲ್ಲ. ಯಾವ ಥರ ಬಾಂಗ ಇರ್ಬೋದು, ನಿಮಗೆ ರೋ ಫಿಶ್ ಇರ್ಬೋದು, ಎಲ್ಲ ಫಿಶಲ್ಲೂ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರಿಗೂ ಗೊತ್ತೇ ಇರುತ್ತೆ ಫಿಶ್ ಕರಿ ಅನ್ನೋದು. ಬಟ್ ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇದೇ ಥರ ಹಳ್ಳಿ ಸೈಡಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇ ಇದು ಒಂದು ನನ್ನ ರೆಸಿಪಿ ನೋಡಿ. ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. 3ರಿಂದ 4 ಸ್ಪೂನ್, ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಇದು ಸ್ವಲ್ಪ ಬಿಸಿ ಆಗಲಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕಿದ್ದೀನಿ, ಬಿಸಿಯಾಗಿದೆ. ಇವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯನ ಹಾಕ್ಕೊಳ್ಳೋಣ. ಇದೆರಡು ಸ್ವಲ್ಪ ಫ್ರೈ ಆಗಬೇಕು. ಅದು ಮೆಂತ್ಯದೆಲ್ಲ ಒಂದು ಒಳ್ಳೆ ಪರಿಮಳ ಬರುತ್ತೆ ನೋಡಿ. ಈ ಥರ ಹಾಕಬೇಕು, ಜಾಸ್ತಿನೂ ಆಗಬಾರ್ದು, ಸ್ವಲ್ಪ ಬ್ರೌನ್ ಆದರೆ ಸಾಕು. ಇವಾಗ ಆಗಿದೆ, ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಬಂದ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಚಿಲ್ಲಿ ಒಂದು ಹಾಕ್ಕೊಳ್ಳೋಣ, ಡ್ರೈ ಚಿಲ್ಲಿ ಇದು. ಈ ಥರ ಮಾಡಬೇಕಾದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮಾಡಿರ್ತೀರಾ, ಈ ಥರ ಒಂದ್ಸತಿ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಇವಾಗ ಇದೆಲ್ಲ ಮಳೆ ತುಂಬ ರೇನ್ ಆಗ್ತಾ ಇದೆ ಅಲ್ವಾ ಬ್ಯಾಂಗ್ಳೂರಲ್ಲೆಲ್ಲ. ಈ ಥರ ಒಂದು ಮಾಡ್ಕೊಂಡು ತಿಂದರೆ ಮಾತ್ರ ಸಾಯಂಕಾಲ ಹೊತ್ತು ಅದ್ರ ಜೊತೆ ರಾಗಿ ಮುದ್ದೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದನ್ನ ಹಾಕ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದು ಸ್ವಲ್ಪ ಜಾರ್ ತೊಳೆದಿಟ್ಕೊಂಡಿರುವಂಥದ್ದು ನೀರು.
ಇದಕ್ಕೆ ಆಮೇಲೆ ಬೇಕಂದರೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈ ಮಸಾಲೆ ಏನಿದೆ ಎಣ್ಣೆಲೇ ಫ್ರೈ ಆಗಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಅದು ನೀರು ಇವಾಗೇ ಹಾಕಿಬಿಟ್ರೆ ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಈ ಥರ ಸ್ವಲ್ಪ ಫ್ರೈ ಆಗಿ ಬಿಡಬೇಕು. ಆಮೇಲೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಬೋದು. ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕಿದ್ದೀನಿ. ಆಮೇಲೆ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದು ನಾವು ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ನೋಡಿ. ಈ ಥರ ಮಿಕ್ಸ್ ಮಾಡಿ ಇಟ್ಬಿಡೋಣ. ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಇದು ಮಸಾಲ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಇನ್ನು ಬಿಡ್ತಾ ಇದೆ, ಇನ್ನು ಸ್ವಲ್ಪ ಎಣ್ಣೆ ಬಿಡಬೇಕು. ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಇವಾಗ ನಮ್ಮ ಮಸಾಲ ರೆಡಿಯಾಗಿದೆ. ಇವಾಗ ನಾವು ಇವತ್ತು ಫಿಶ್ ಹಾಕುವಂಥ ಸಮಯ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ತಿಕ್ಕಾಗಿ. ಇವಾಗ ನಾವು ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಆಲ್ರೆಡಿ ಫಿಶಲ್ಲೂ ನೀರು ಬಿಡುತ್ತೆ, ಹಾಗಾಗಿ ನಾವು ನೋಡಿಕೊಂಡೆ ನೀರು ಹಾಕ್ಕೋಬೇಕಾಗುತ್ತೆ ನೋಡಿ. ನಾನು ಅಂದಾಜಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಮಿಕ್ಸ್ ಮಾಡೋಣ. ನಮ್ಗೆ ಯಾವ ಥರ ತಿಕ್ನೆಸ್ ಬೇಕು ಇದ್ರ ಮೇಲೆ ಹಾಕ್ಕೋಬೇಕಾಗುತ್ತೆ ನೋಡಿ. ಇಷ್ಟು ತಿಕ್ಕಾದರೆ ಸಾಕು. ಇದು ಒಂದು ಕುದಿ ಬರಲಿ. ನೀರೆಲ್ಲ ಹಾಕಿದ್ದೀವಲ್ವಾ. ಇವಾಗ ಉಪ್ಪನ್ನ ಟೇಸ್ಟ್ ಮಾಡಬೇಕಾಗುತ್ತೆ. ಉಪ್ಪು ನಾವು ಇವಾಗ ಎಷ್ಟೇ ಹಾಕಿದ್ರೂ ಒಂದ್ಸತಿ ಟೇಸ್ಟ್ ಮಾಡಬೇಕು. ಇವಾಗ ಉಪ್ಪು ಕರೆಕ್ಟ್ ಆಗಿದೆ. ನೀವು ಒಂದು ಕುದಿ ಬಂದರೆ ಇವಾಗ ನಾವು ಫಿಶ್ ಅದಕ್ಕೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಒಂದು ಕುದಿ ಬಂದಾಯಿತು. ಇವಾಗ ನಾವು ಫಿಶ್ನ ಹಾಕೊಳ್ಳೋಣ ನೋಡಿ. ಈ ಥರ ಫಿಶ್ನ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದಕ್ಕೊಂದು ಸೈಡಿಂದ ಹಾಕಬೇಕಾಗುತ್ತೆ. ತುಂಬಾ ಘಮ ಅನ್ನೋ ಪರಿಮಳ, ಮಳೆಗೂ ಅದಕ್ಕೂ ನಾವು ಮಾಡಿ ತಿಂತಾ ಇದ್ರೆ ಇನ್ನೂ ಬೇಕು ಅನ್ಸೋ ಥರ ಒಂದು ಡಿಶ್ ಅಂತಲೇ ಹೇಳ್ಬೋದು. ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಇದು. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಾವು ಒಂದು ಸ್ಪೂನ್ ಇದ್ರದ್ದು ಸಹಾಯದಿಂದ ಎಲ್ಲ ಡಿಪ್ ಮಾಡಬೇಕು. ಇವಾಗ ಇದನ್ನ ನಾವು ನೋಡಿ ಈ ಥರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಮುಳುಗಬೇಕೆಲ್ಲವೂ. ಜೊತೆಗೆ ರಾಗಿ ಮುದ್ದೆ ಇದೆಲ್ಲ ಪ್ಲೇನ್ ರಾಗಿ ಹಿಟ್ಟು, ಅದ್ರ ಮುದ್ದೆ ಮಾಡಿದ್ರೆ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು. ರೈಸ್ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡುವಂಥ ಫಿಶ್ ಕರಿ ನಮ್ಮ ಮನೇಲಿ ತುಂಬಾ ಫೇಮಸ್, ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದೊಂದು 5 ರಿಂದ 6 ನಿಮಿಷ ಅಷ್ಟು ಬೇಯಬೇಕಾಗುತ್ತೆ. ಅಷ್ಟವರೆಗೂ ಮುಚ್ಚಿಡೋಣ. ನೋಡೋದಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಿಶ್ ಕರಿ ನೋಡಿ. ತುಂಬಾ ನೋಡೋಕ್ಕೂ ಸುಂದರವಾಗಿದೆ, ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಇವಾಗ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಿಶ್ ಕರಿ ನೋಡಿದ್ರೆ ತಿನ್ನಬೇಕು ಅನ್ನೋವಂಥ ಕಲರ್ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ರಾಗಿ ಮುದ್ದೆ, ಪ್ಲೇನ್ ರಾಗಿ ಮುದ್ದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದು. ಈ ಶುಗರು ಅಂತ ಇಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು. ಈ ಥರ ಒಂದು ಮಾಡ್ತೀನಿ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಜ್ವರ ಬಂದಿರೋರಿಗೆಲ್ಲ ಈ ಥರ ಮಾಡಿಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಬಾಯಿ ಕೆಟ್ಟಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಈ ಚಳಿಗೂ ಆ ವೆದರ್ಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೂಡ ನಮ್ಮ ಚಾನಲ್ನ ನೋಡಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.